ಸರ್, ಈಗ ಕೊಡಚಾದ್ರಿ ಯಾವಾಗ ಹೋಗಿದ್ರು, ಹೋಗೋ ಟೈಮಲ್ಲಿ ಏನೆಲ್ಲ ಮಾತುಕತೆ ಆಗಿತ್ತು, ನಿಶ್ಚಿತಾರ್ಥ ಕೂಡ ಆಗಿತ್ತು? ಇವ್ರಿಗೆ ನಿಶ್ಚಿತಾರ್ಥ ಮುಂದಕ್ಕಿತ್ತು, ದೀಪಶಾಸ್ತ್ರ ಎಲ್ಲ ಆಗಿತ್ತು. ಇದು ಆಗಸ್ಟಲ್ಲಿ ನಿಶ್ಚಿತಾರ್ಥ ಇತ್ತು ಒಳಗೆ ಅವ್ರಿಗೆ ಇನ್ನಾಗಿರಲಿಲ್ಲ. ನಿಶ್ಚಿತ ದೀಪಶಾಸ್ತ್ರ ಎಲ್ಲ ಆಗಿದೆ. ನಾವು ಸಂಪ್ರದಾಯ ಅಂತ ಒಂದು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಆಗಸ್ಟ್ ತಿಂಗಳಲ್ಲಿ ಅಂತ ಮಾಡಿದ್ದು. ಇದು ಇವರು ಒಂದು ಟೀಮ್ ಇದೆ, ಅಸೋಸಿಯೇಷನ್ ಮಾಡಿಕೊಂಡು ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಒಂದು ಕೊಡಚಾದ್ರಿಗೆ ಹೋಗ್ತಿದ್ದ. ಇದಕ್ಕೆ ಟ್ರ್ಯಾಕಿಂಗ್ ಹೋಗ್ತಿದ್ರು. ಇದು ಮೊನ್ನೆ ಎಲ್ಲರಿಗೂ ಮಾತಾಡಿ ಹೇಳಿ ಅವ್ರ ಅಪ್ಪನಿಗೂ ಹೇಳಿದ್ದಾನೆ. ನಮ್ದು ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಕುಣಿಗಲ್ ಒಂದು ಸಾವಾಗಿತ್ತು. ಅವಾಗ ತಂದೆಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಿಂಗೆ ಹೋಗ್ತೀನಿ ಇವಾಗ ಬಾಮಾರೀಶ್ವರ ಆಯಿತು ಹೋಗ್ಬಾ ಅಂತ ಹೇಳಿದ್ದಾನೆ. ಅದು ವೆಯ್ಟ್ ಮಾಡಿದ್ದಾನೆ. ಬಂದ ಮೇಲೆ ಅವ್ರು ಮಾತಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿದ್ದಾನೆ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್, ಇದು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್ ವಾಟ್ ಹಸ್ ಹ್ಯಾಪನ್. ಬಟ್ ಒಂದು ಅವನಿಗೆ ಹಾರ್ಟ್ ಅಟ್ಯಾಕ್, ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ಇವಾಗ ವರ್ತಮಾನ ಬಂದಿದೆ ನನಗೆ. ಎಲ್ಲ ಕಾರ್ಯಗಳು ನಡೆದಿದೆ, ಈಗ ಬರ್ತಾ ಇದೆ. ತುಂಬ ಆ್ಯಕ್ಟಿವ್ ಆಗಿದೆ. ದಟ್ ಈಸ್ ನೋ ಡೌಟ್, ವೆರಿ ಆ್ಯಕ್ಟಿವ್. ಆತನಿಂದ ಸುಮಾರು ಸ್ಟೂಡೆಂಟ್ಗಳನ್ನ ಅವನು ಡ್ಯಾನ್ಸ್ ಎಲ್ಲ ಕಲಿಸಿದ್ದಾನೆ. ಇದನ್ನು ವಿಧಿ ಯಾರು ಬಿಡಲ್ವಲ್ಲ. ಸರ್, ಇಲ್ಲಿ ಯಾವ ರೀತಿ ಇದು ವಿಧಾನಗಳು ನಡೀತವೆ ಮತ್ತು ಎಲ್ಲಿ ಅಂತ್ಯಕ್ರಿಯೆ ಬಂದು ಸುಮ್ಮನಲ್ಲಿ ಕ್ರಿಮೇಟೋರಿಯಂನಲ್ಲಿ ನಡೆಯುತ್ತೆ. ಇಲ್ಲಿ ನಮ್ಮ ಸಂಪ್ರದಾಯ ಅಂತ ಒಕ್ಕಲಿಗರ ಸಂಪ್ರದಾಯದಂತೆ ಇಲ್ಲಿ ನಾವು ಪೂಜಾ ಕೈಂಕರ್ಯಗಳು ನಾವು ಮಾಡ್ತೀವಿ. ಸರ್, ಇಲ್ಲಿಂದ ಹೋಗುವಾಗ ಏನಾದರೂ ಹೆಲ್ತ್ ಇಶ್ಯೂ ಯು ವಾಸ್ ವೆರಿ ಗುಡ್. ನೀವು ಜಿಮ್ಗೆಲ್ಲ ಬರ್ತಿದ್ದ. ಅವನ ಬಾಡಿ ವಿಚಾರದಲ್ಲಿ ಭಾಳ ಕೇರ್ ತೊಗೊಂಡಿದ್ದ. ಬಟ್ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಡ್. ಇದುವರೆಗೂ ನಮಗೂ ಅರ್ಥ ಆಗ್ತಾಯಿಲ್ಲ ಏನಾಗಿದೆ ಅವನಿಗೆ. ಲೈಫ್ ಸ್ಟೈಲ್ ತುಂಬ ಆ್ಯಕ್ಟಿವ್ ಇದೆ, ಹೈಪರ್ ಆ್ಯಕ್ಟಿವ್. ಅವನದೇ ಆದ ಒಂದು ಸಿಸ್ಟಮೆಟಿಕ್ ಇಟ್ಕೊಂಡಿದ್ದ ಬೆಳಗ್ಗೆಯಿಂದ ಸಂಜೆವರೆಗೂ. ಗೊತ್ತಿಲ್ಲ ಇನ್ನೇನಾಗಿದೆ ಅಂತ ಹೇಗೆ. ನನ್ನ ಹೆಸರು, ನಾನು ಬಾಮಾರೀಶ್ವರ್ ಚಿಕ್ಕಪ್ಪ, ಕೊನೆ ಚಿಕ್ಕಪ್ಪ. ನನಗೆ ಮೊಮ್ಮಗ ಆಗಬೇಕು, ವಿಜಯ್ ಕುಮಾರ್ ಅಂತ ನಾನು. ಥ್ಯಾಂಕ್ ಯು.